ಹಾಯ್ ನಮಸ್ಕಾರ, ಕವನ ಸಂಚಿಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಸಾದ್. ಕುಂಭಕರ್ಣ ರಾವಣನ ಇನ್ನೊಬ್ಬ ತಮ್ಮ. ಅವನು ಬುದ್ಧಿವಂತ, ಮಹಾವೀರ ಮತ್ತು ಒಳ್ಳೆಯ ಸ್ವಭಾವದವನಾಗಿದ್ದ. ಇಂದ್ರದೇವನಿಗೆ ಅವನ ಬಗ್ಗೆ ಬಹಳ ಹೊಟ್ಟೆ ಕಿಚ್ಚಿತ್ತು. ಒಮ್ಮೆ ರಾವಣ, ವಿಭೀಷಣ ಮತ್ತು ಕುಂಭಕರ್ಣರು ಬ್ರಹ್ಮನನ್ನು ಒಲಿಸಲು ತಪಸ್ಸಿಗೆ ಕುಳಿತಿರುತ್ತಾರೆ. ಕುಂಭಕರ್ಣನಿಗೆ ಇಂದ್ರ ಪದವಿ ಬೇಕಿರುತ್ತೆ. ಬ್ರಹ್ಮ ಅವನ ಮುಂದೆ ಪ್ರತ್ಯಕ್ಷನಾಗಿ ಏನೋ ಹೊರಬೇಕೆಂದು ಕೇಳಿದ. ಅದೇ ಸಮಯದಲ್ಲಿ ಸರಸ್ವತಿ ಕುಂಭಕರ್ಣನ ನಾಲಿಗೆ ತೊದಲುವಂತೆ ಮಾಡ್ತಾಳೆ. ಅವನು ಇಂದ್ರಾಸನದ ಬದಲು ನಿದ್ರಾಸನ ಕೇಳಿದ. ಲೋಕದಲ್ಲಿ ದೇವತೆಗಳೇ ಇರಬಾರದು ಎಂದು ಅವನು ಬಯಸ್ತಾನೆ. ಆದರೆ ಬ್ರಹ್ಮನ ಬಳಿ ನಿದ್ರೇವತ್ವಂ ಅಂದರೆ ದೇವತೆಗಳು ಇಲ್ಲದಿರಬೇಕೆ ಎಂಬರ್ಥ. ಇದನ್ನು ಕೇಳುವಾಗ ಬಾಯಿ ತಪ್ಪಿ ನಿದ್ರಾವತ್ವಂ ಅಂದರೆ ನಿದ್ರಾವಸ್ಥೆಯನ್ನು ಕೇಳಿಕೊಳ್ತಾನೆ. ಬ್ರಹ್ಮ ಅವನು ಕೇಳಿದ ವರ ಕೊಟ್ಟು ಅಂತರ್ಧಾನನಾದ. ಕುಂಭಕರ್ಣ ನಿದ್ದೆ ಮಾಡಲು ಪ್ರಾರಂಭಿಸ್ತಾನೆ. ತಮ್ಮನ ವರ ಒಂದು ಶಾಪವಾಗಿದೆ ಎಂದು ರಾವಣ ಆ ವರವನ್ನು ಹಿಂತೆಗೆದುಕೊಳ್ಳಲು ಬ್ರಹ್ಮದೇವನಿಗೆ ದುಂಬಲು ಬೀಳ್ತಾನೆ. ಕೊನೆಗೆ ಕುಂಭಕರ್ಣ 6 ತಿಂಗಳಿಗೊಮ್ಮೆ ಆಹಾರ ತಿನ್ನಲು ಹೇಳಲಿ ಎಂದು ಬ್ರಹ್ಮ ಪರಿಹಾರವನ್ನು ನೀಡ್ತಾನೆ. ಹೀಗೆ ಹೇಳುವಾಗ ಕುಂಭಕರ್ಣನ ಸುತ್ತ ಬೆಟ್ಟದಷ್ಟು ಆಹಾರ ಇರಿಸಲಾಗ್ತಿತ್ತು. ಅದನ್ನೆಲ್ಲ ತಿಂದು ಹಾಕಿ ಕುಂಭಕರ್ಣ ಮತ್ತೆ ನಿದ್ದೆ ಹೋಗ್ತಿದ್ದ. ಇದು ಇಂದಿನ ಮಾಹಿತಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್.